900ರಿಂದ 1000 ವರ್ಷಗಳ ಹಳೆಯದಾದ ದೇವಸ್ಥಾನ. ಈ ದೇವಸ್ಥಾನದ ಹತ್ತಿರ ಹೋಗುತ್ತಿದ್ದರೆ ಯಾವುದೋ ಹಳೆಯದಾದ ನಿಗೂಢವಾದ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ರೀತಿಯಲ್ಲಿ ಭಾಸವಾಗುತ್ತದೆ. ತುಂಬ ಬ್ಯೂಟಿಫುಲ್ ಆಗಿದೆ. ದೊಡ್ಡದಾದ ಗರುಡ ಸ್ತಂಭ ಮತ್ತು ಅದರ ಮುಂದೆ ಇರುವ ನೀರಿನ ಕೊಳ ನೋಡಬಹುದು. ಮುಖ್ಯ ಮಹಾದ್ವಾರ ದಾಟುತ್ತಿದ್ದಂತೆ ದೊಡ್ಡದಾದ ಕಂಬಗಳು ನಮ್ಮನ್ನು ಬರಮಾಡಿಕೊಳ್ಳುತ್ತದೆ. ಮುಂದೆ ಬೋರ್ಡ್ ನೋಡಬಹುದು, ನಂಬಿ ನಾರಾಯಣನ ದೇವಸ್ಥಾನ ಅಂತ ಹೆಸರು ಹಾಕಿದ್ದಾರೆ. ಎಷ್ಟು ದೊಡ್ಡದಾಗಿದೆ ಕಂಬಗಳು ಅಂದರೆ ಇದರ ಮೇಲೆ ಹೊಯ್ಸಳದ ಕೆತ್ತನೆ ಇಲ್ಲ. ಈ ದೇವಸ್ಥಾನ ಎಷ್ಟು ಹಳೆಯದೆಂದರೆ ಈ ಬಾವುಲಿಗಳೇ ಸಾಕ್ಷಿ. ಇಲ್ಲಿ ನೋಡಬಹುದು, ಬಾವುಲಿಗಳು ಇವಾಗವರೆಗೂ ಆ ದೇವಸ್ಥಾನದ ಒಳಗಡೆ ವಾಸಿಸುತ್ತಿದೆ. ಮೂಲ ವಿಗ್ರಹನಾದ ನಮ್ಮ ನಂಬಿ ನಾರಾಯಣನು ನಮ್ಮ ಗರುಡ ಸ್ತಂಭದವರೆಗೂ ಕಾಣಿಸುತ್ತಾರೆ. ಸೊ ದೇವಸ್ಥಾನದ ಸುತ್ತ ಒಂದು ಮೆಲುಕು ಹಾಕಿದರೆ ನೋಡಬಹುದು ಎಷ್ಟು ಹಳೆಯದಾದ ದೇವಸ್ಥಾನ. ಆ ಕಂಬಗಳು ಮತ್ತು ಅದರ ಹಿಂದೆ ಇರುವ ಒಂದು ಪೌರಾಣಿಕತ್ವವನ್ನು, ಆಗಿನ ಕಾಲದಲ್ಲಿ ಹೇಗಿತ್ತು, ಹೇಗೆ ಇಲ್ಲಿನ ಜನರು ವಾಸಿಸುತ್ತಿದ್ದರು ಮತ್ತು ಈ ದೇವಸ್ಥಾನನ ಹೇಗೆ ಪೂಜಿಸುತ್ತಿದ್ದರು ಅಂತ ಒಂದು ಆ ಟೈಮ್ಗೆ, ಆ ಡ್ಯೂರೇಷನ್ಗೆ ಹೋಗಬಹುದು. ಈಗಿನಲ್ಲೂ ನೋಡಬಹುದು ಅಲ್ಲಿನ ವೀರಗಲ್ಲುಗಳು ಯಾವ ಥರ ಇದೆ ಅಂತ. ದೇವಸ್ಥಾನದ ಸುತ್ತಲೂ ಸುತ್ತುತ್ತಿದ್ದರೆ ಒಂದು ದೊಡ್ಡದಾದ ಪರಾಂಗಣನೇ ಕಾಣಿಸುತ್ತದೆ. ಎಷ್ಟು ದೊಡ್ಡದಾಗಿದೆ ಅಂತ ನೋಡಬಹುದು ಈ ನಂಬಿ ನಾರಾಯಣನ ದೇವಸ್ಥಾನ. ಹೊಯ್ಸಳದ ರಾಜನಾದ ವಿಷ್ಣುವರ್ಧನನು ತನ್ನ ಅನುಯಾಯಿಗಳು 1000 ಜನರೊಂದಿಗೆ ಜೈನಿಸಂನ ತೊರೆದು ವೈಷ್ಣವತ್ವಕ್ಕೆ ಸೇರಿದ ಜಾಗ. ನಮ್ಮ ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಅಲ್ಲಿನ ಚೋಳ ರಾಜರು ಕೊಡೋ ಕಿರುಕುಳವನ್ನು ತಾಳಲಾರದೆ ಬಂದಾಗ ಇಲ್ಲಿ ಶರಣು ಕೊಟ್ಟ ಈ ಜಾಗ. ಇಲ್ಲಿ ಇದರ ಮುಂದುವರೆದ ಭಾಗವನ್ನು ಕೇಳಬೇಕೆಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.